ನಮಸ್ತೆ ಬಂಧುಗಳೇ, ಒಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ವಿಡಿಯೋವನ್ನು ಲೈಕ್ ಮಾಡಿ. ಈ ಅರವಿಂದ್ ಕೇಜ್ರಿವಾಲ್ನ ಗೋಮುಖ ವ್ಯಾಘ್ರತನಕ್ಕೆ ಮತ್ತೊಬ್ಬ ವ್ಯಕ್ತಿ ಬಲಿಯಾಗಿದ್ದಾರೆ. ಆಮ್ ಆದ್ಮಿ ಪಾರ್ಟಿಯ ನಾಯಕ ರಾಘವ್ ಚಡ್ಡಾ. ಭಾಳ ಜನ ಬಲಿಯಾಗ್ಬಿಟ್ರು ಈ ಗೋಮುಖ ವ್ಯಾಘ್ರನಿಗೆ. ಅರವಿಂದ್ ಕೇಜ್ರಿವಾಲ್ ಅವರ ಕರಾಳ ಮುಖ ಆಚೆ ಬರ್ತಿದ್ದಂಗೆನೇ ಡೆಲ್ಲಿ ಜನ ತಕ್ಕ ಪಾಠ ಕಲಿಸಿದ್ರು. ಯಾವ ಪಕ್ಷ ಭ್ರಷ್ಟಾಚಾರದ ವಿರುದ್ಧವಾಗಿ ಆಂದೋಲನ ಮಾಡಿ ಆ ವಯೋವೃದ್ಧ ನಾಯಕ ಅಣ್ಣಾ ಹಜಾರೆ ಹೆಸರು ಹೇಳ್ಕೊಂಡು ಅವ್ರ ವ್ಯಕ್ತಿತ್ವಕ್ಕೂ ಮಸಿ ಬೆಳೆದು ಅವ್ರ ಕಿವಿಗೂ ಹೂವು ಇಟ್ಟು ಡೆಲ್ಲಿ ಜನಕ್ಕೂ ಕಿವಿಗೆ ಹೂವು ಇಟ್ಟು ಅಧಿಕಾರಕ್ಕೆ ಬಂದಂತಹ ಅರವಿಂದ್ ಕೇಜ್ರಿವಾಲ್ ಕೆಲವೇ ದಿನಗಳಲ್ಲಿ ತಮ್ಮ ಕರಾಳ ಮುಖವನ್ನು ತೋರಿಸ್ಬಿಟ್ರು. ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಜನಕ್ಕೆ 10 ವರ್ಷ ಬೇಕಾಯಿತು. ಈ ಚುನಾವಣೆಯಲ್ಲಿ ಹೇಗೆ ಬುದ್ಧಿ ಕಲಿಸಿದ್ರು ಅಂತ ಹೇಳಿದ್ರೆ, ಒಂದು ಆ ಮನುಷ್ಯನೇ ಸೋತೋದು ಅವರ MLA ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಒಂದು ಕಡೆಗೆ ವಿಪರೀತ ಭ್ರಷ್ಟಾಚಾರ, ಮತ್ತೊಂದು ಕಡೆಗೆ ಲೋಲುಪತೆ, ವೈಭವದ ಲೋಲುಪತೆ. ಶೀಶ್ ಮಹಲ್ ಎಪಿಸೋಡ್ ನೋಡಿದ್ವಿ. ಅದ್ರ ಜೊತೆಗೆ ಯಾರ್ಯಾರು ತನ್ನ ಅಡಿಯಾಳಾಗಲ್ಲ ಅವರೆಲ್ಲರನ್ನೂ ಕೂಡ ಪಕ್ಷದಿಂದ ಕಿಕ್ಔಟ್ ಮಾಡೋದು, ಜೊತೆಗೆ ಒಂದು ಸ್ವಲ್ಪ ಬಾಲ ಬಿಚ್ಚಿರೋರಿಗೆ ಮ್ಯಾನ್ ಹ್ಯಾಂಡ್ಲ್ ಮಾಡಿಸೋದು, ಮಾರಣಾಂತಿಕವಾಗಿ ಹಲ್ಲೆ ಮಾಡಿಸೋದು ಅವ್ರ ಮೇಲೆ. ಯಾರ್ಯಾರು ಆಮ್ ಆದ್ಮಿ ಪಾರ್ಟಿ ಕಟ್ಟಬೇಕಾದ್ರೆ ಇದ್ರಲ್ಲ ದೊಡ್ಡ ದೊಡ್ಡ ನಾಯಕರುಗಳು, ಯಾರೂ ಉಳಿಲಿಲ್ಲ ಈ ಮನುಷ್ಯನ ಸ್ವಾರ್ಥಕ್ಕೆ. ಯೋಗೇಂದ್ರ ಯಾದವಿಂದ ಹಿಡ್ಕೊಂಡು, ಪ್ರಶಾಂತ್ ಭೂಷಣ್ದಿಂದ ಹಿಡ್ಕೊಂಡು, ಕುಮಾರ್ ವಿಶ್ವಾಸಿಂದ ಹಿಡ್ಕೊಂಡು ಎಲ್ಲರೂ ಕಿಕ್ಡ್ ಔಟ್ ಆಮ್ ಆದ್ಮಿ ಪಾರ್ಟಿಯಿಂದ. ಇನ್ನು ಇವರು ಮಾತು ಕೇಳಲಿಲ್ಲ ಅಂಥೇಳಿ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ MP ಸ್ವಾತಿ ಮಲಿವಾಲ್, ಆ ತಾಯಿಗೆ ಯಾವ ರೀತಿ ದೈಹಿಕವಾಗಿ ಹಲ್ಲೆ ಮಾಡಿದ್ರು. ಅವನೊಬ್ಬ ಸ್ಕೌಂಡಲ್, ಒಬ್ಬ PA ಇದ್ದ ಅರವಿಂದ್ ಕೇಜ್ರಿವಾಲ್ಗೆ, ವಿಭವ್ ಕುಮಾರ್ ಅಂತೇಳಿ ರೌಡಿ. ಆ ರೌಡಿಯಿಂದ ಯಾವ ರೀತಿಯಲ್ಲಿ ಆ ಹೆಣ್ಮಗು ಮೇಲೆ ಹಲ್ಲೆ ಆಯಿತು. ಅದಾದಮೇಲೆ ಆ ಹೆಣ್ಮಗು ಹೇಗೆ ಆಚೆ ಕಡೆಗೆ ಬಂದು ಇಡೀ ತನ್ನ ಮೇಲೆ ಆದಂತಹ ಕ್ರೌರ್ಯವನ್ನು ಎಕ್ಸ್ಪ್ಲೈನ್ ಮಾಡಿದ್ರು, ಕೋರ್ಟಿಗೆ ಹೋದರು. ಆ ಚಿತ್ರ ಇನ್ನು ಕಣ್ಣಲ್ಲಿ ಹಸಿ ಹಸಿ ಆಗಿರ್ಬೇಕಾದ್ರೆ ಈಗ ರಾಘವ್ ಚಡ್ಡಾ ಎಪಿಸೋಡ್ ನಡೆದಿದೆ. ಯಾವ ರಾಘವ್ ಚಡ್ಡಾ ಆಮ್ ಆದ್ಮಿ ಪಾರ್ಟಿಯ ಡೆಪ್ಟಿ ಲೀಡರ್ ಆಗಿದ್ದರು ಪಾರ್ಲಿಮೆಂಟಲ್ಲಿ. ಮೊದಲಿಗೆ ಅವ್ರನ್ನ ಆ ಡೆಪ್ಟಿ ಲೀಡರ್ ಜಾಗದಿಂದ ಕಿತ್ತಾಕಲಾಯಿತು. ಅದಾದಮೇಲೆ ಸ್ಪೀಕರ್ಗೆ ಒಂದು ಪತ್ರ ಬರೆದ್ರು, ಇನ್ಮೇಲೆ ಆಮ್ ಆದ್ಮಿ ಪಕ್ಷದ ಸಮಯವನ್ನು ರಾಘವ್ ಚಡ್ಡಾಗೆ ಕೊಡಬಾರ್ದು ಅಂಥೇಳಿ, ಅವ್ರ ಜಾಗಕ್ಕೆ ಬೇರೆಯವ್ರನ್ನ ನಿಯುಕ್ತಿ ಮಾಡ್ತಿದ್ದೀವಿ ಅಂಥೇಳಿ. ಈಗ ಮೊನ್ನೆ ಇದೇ ಆಮ್ ಆದ್ಮಿ ಪಾರ್ಟಿಯ ಭಾಳ ದೊಡ್ಡ ಲೀಡರ್ ಆಗಿದ್ದಂತಹ ನವೀಲ್ ಜೈಹಿಂದ್ ಅವರು ಹರಿಯಾಣದ ರಾಜ್ಯಾಧ್ಯಕ್ಷರು ಬೇರೆ ಆಗಿದ್ದರು. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದರೆ, ಯಾವ ರೀತಿ ರಾಘವ್ ಚಡ್ಡಾನ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಇದ್ದಾಗ ಅವ್ರದ್ದೇನು ಶೀಶ್ ಮಹಲ್ ಇತ್ತಲ್ಲ, ಅಫಿಷಿಯಲ್ ರೆಸಿಡೆನ್ಸು, ಅದಕ್ಕೆ ಕರ್ಕೊಂಬಂದು ಮುರ್ಗಾ ಬನಾಕರ್ ಮಾರ ಹೆಂಗೆ ಮಾರಣಾಂತಿಕವಾಗಿ ಬಡಿದ್ರು ರಾಘವ್ ಚಡ್ಡಾಗೆ. ಅದಾದಮೇಲೆ ಮತ್ತೆ ಪಂಜಾಬ್ಗೆ ಕರ್ಕೊಂಡೋಗಿ ಅಲ್ಲೂ ಕೂಡ ಒಂದು ಐಸೋಲೇಟೆಡ್ ಲೊಕೇಶನಲ್ಲಿ, ನಮ್ಮ ಹಳ್ಳಿ ಭಾಷೆಯಲ್ಲಿ ಮಾತಾಡ್ತೀವಲ್ಲ, ಹುಚಿನಾಗಿ ಬಡ್ದಂಗೆ ಬಡಿದ್ರು. ಆ ರೀತಿಯಾಗಿ ದೊಡ್ಡ ಮಟ್ಟದ ದೈಹಿಕ ಹಲ್ಲೆ ಆಗಿತ್ತಂತೆ ರಾಘವ್ ಚಡ್ಡಾ ಮೇಲೆ. ಅದಕ್ಕೆ ಕಾರಣ ಇನ್ನೂ ಮಜಾ. ಯಾಕೆ ಅಂತೇಳಿದ್ರೆ, ಈ ರಾಘವ್ ಚಡ್ಡಾ ಏನು 2 ಕಡೆ ಇವ್ರ ಗೌರ್ಮೆಂಟ್ ಇತ್ತು, ಡೆಲ್ಲಿನಲ್ಲಿತ್ತು ಮತ್ತು ಪಂಜಾಬಲ್ಲಿತ್ತು. ಅಲ್ಲೆಲ್ಲ ಏನೇನು ಇವ್ರ ಗೌರ್ಮೆಂಟ್ ಹಫ್ತಾ ವಸೂಲಿ ಮಾಡ್ತಿತ್ತು, ಆ ಎಕ್ಸ್ಟ್ರಾಕ್ಷನ್ ಮನಿನ ಇವರು ಸಿಂಗಪುರ್ಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಡಬೇಕಾಗಿತ್ತು. ಆದರೆ ರಾಘವ್ ಚಡ್ಡಾ ಅತಿ ಬುದ್ಧಿವಂತಿಕೆ ಉಪಯೋಗಿಸಿ ಅದನ್ನು ಲಂಡನ್ಗೆ ತೊಗೊಂಡೋಗ್ಬಿಟ್ಟಿದ್ರು, ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಆ ಕಾರಣಕ್ಕೋಸ್ಕರ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಡೆಲ್ಲಿ ಮನೆಗೂ ಕರೆದು ಅಲ್ಲೂ ಬಡಿಸಿದ್ರು, ಪಂಜಾಬಿಗೆ ಕಳಿಸಿ ಅಲ್ಲೂ ಬಡಿಸಿದ್ರು. ದೊಡ್ಡ ಮಟ್ಟದ ಹಲ್ಲೆ ಆಗಿ ಅವ್ರಿಗೆ ದೇಹದಲ್ಲಿ ಊನ ಆಗಿ ಹೋಗಿ ಟ್ರೀಟ್ಮೆಂಟ್ ತೊಗೋಬೇಕಾಯ್ತು ಅಂತ ಆಮ್ ಆದ್ಮಿ ಪಕ್ಷದ ಬಹುದೊಡ್ಡ ಲೀಡರ್ ಆಗಿದ್ದಂತಹ ನವೀನ್ ಜೈಹಿಂದ್ ಹೇಳ್ತಾ ಇದ್ದಾರೆ. ಈಗ ಈ ಸೀಕ್ವೆನ್ಸ್ಗಳನ್ನ ನೋಡಿದ್ರೆ ಯಾವ ರೀತಿ ರಾಘವ್ ಚಡ್ಡಾನ ಈಚೀಚೆಗೆ ಅವ್ರನ್ನ ಕಿಕ್ಡೌಟ್ ಮಾಡಿದ್ರು ಆ ಡೆಪ್ಟಿ ಲೀಡರ್ ಪೋಸ್ಟಿಂದ, ಮತ್ತು ಅದಾದ ನಂತರದ ಬೆಳವಣಿಗೆಗಳು, ರಾಘವ್ ಚಡ್ಡಾ ಅವರ ಮಾತುಗಳು, ಇವೆಲ್ಲ ವಿಶ್ಲೇಷಣೆ ಮಾಡಿದ್ರೆ ಈ ಅರವಿಂದ್ ಕೇಜ್ರಿವಾಲ್ನ ರೌಡಿಸಮ್ನ ಮುಖ ಜನಗಳಿಗೆ ಬಹಿರಂಗ ಆಗುತ್ತೆ. ಹೇಳಿದ್ನಲ್ಲ, ಗೋಮುಖ ವ್ಯಾಘ್ರರಿಯ ಅರವಿಂದ್ ಕೇಜ್ರಿವಾಲ್. ಆಚೆ ಕಡೆಗೆ ಕಾಣೋದು ಮಾತ್ರನೇ ಅಬ್ಬಬ್ಬ ಏನು ಗೊತ್ತಿಲ್ದಿರೋ ಒಂಥರ ನಯವಂಚಕ. ತೊಗಲೆ ಶರ್ಟು, ತೊಗಲೆ ಪ್ಯಾಂಟು, ಹವಾಯಿ ಚಪ್ಪಲಿ, ರೇನಾಲ್ಡ್ಸ್ ಪೆನ್ನು, ನೋಡಿದವ್ರಿಗೆ ಅಬ್ಬಬ್ಬಬ್ಬ ಎಷ್ಟು ಸಿಂಪಲ್ ಅನ್ಸ್ಬೇಕು. ಅರೆ ಮನ್ಸೊಳಗಡೆಗೆ ಎಷ್ಟು ವಿಷ ಇದೆ ಅಂದರೆ, ದಿಲ್ಲಿ ಜನ ಏನಾದರೂ ಅವಾಗ ಪಾಠ ಕಲಿಸಲೇ ಇಲ್ಲ ಅಂದರೆ ದಿಲ್ಲಿನ ನರಕ ಮಾಡ್ಬಿಡೋಣ ಪುಣ್ಯಾತ್ಮ. ಅಂಥ ರಾಕ್ಷಸ ಈಗ ಹೋಗಿ ಪಂಜಾಬ್ಗೆ ಮರ್ಕೊಂಡವ್ರೆ. ಪಂಜಾಬ್ ಜನ ಏನಾದ್ರೂ ಇಂತಹ ವಿಚ್ಛಿದ್ರಕಾರಿ ಶಕ್ತಿಗಳನ್ನ ಒದ್ದು ಓಡಿಸದೇ ಇದ್ದರೆ ಪಂಜಾಬ್ಗೂ ಗಂಡಾಂತರ ಕಾಡಿದೆ. ಇನ್ನು ಎಂತೆಂಥ ಲೀಡರ್ಗಳಿಗೆ ಏನು ಗಂಡಾಂತರ ಕಾದಿದೆಯೋ. ರಾಘವ್ ಚಡ್ಡಾ ಅಂತವರು ಬೆಳಗ್ಗೆ ಎದ್ದರೆ ಅದು ಇದು ಅಂತ ಪುಂಗುವಂಥವ್ರು ಮೊದಲು ಆ ಪಕ್ಷದೊಳಗಡೆ ಆಗ್ತಿರ್ತಕ್ಕಂಥ ಈ ರೀತಿ ಅನಾಚಾರಗಳನ್ನ ಬಯಲುಗೆಳಿಬೇಕು. ಆಮ್ ಆದ್ಮಿ ಪಾರ್ಟಿನಲ್ಲಿ ಈಗ 10 ಜನ MP ಗಳು, ರಾಜ್ಯಸಭಾ MP ಗಳು, ಲೋಕಸಭೆಯಲ್ಲಿ ಕೇವಲ ಒಬ್ಬರೇ ಇರೋದು. ಈ 10 ಜನ MP ಗಳಲ್ಲಿ 5 ಜನ ಅದೇ ಭಗವಂತ್ ಸಿಂಗ್ ಮಾನ್ಗೆ ಅಪೋಸಲ್ಲಿ ಪಂಜಾಬಲ್ಲಿ ಅಲ್ಲಿಂದನೇ ಗೆದ್ಬಿಟ್ಟು ಬಂದಿರೋರು. ಈ ಹರ್ಭಜನ್ ಸಿಂಗು ಅಲ್ಲಿಂದನೇ ರಾಜ್ಯಸಭಾ MP ಆಗಿ ಆರಿಸ್ಬಿಟ್ಟು ಬಂದಿದ್ದು. ಒಂದಿನೂ ಇವ್ರು ಯಾರು ಪಾರ್ಲಿಮೆಂಟ್ಗೆ ಹೋಗಲ್ಲ. ಈಗ ನ್ಯೂಸ್ ಏನು ಬರ್ತಾ ಇದೆ ಅಂದರೆ, ಈ ರಾಘವ್ ಚಡ್ಡಾ ಸೇರಿಕೊಂಡು ಇನ್ನೂ 3 ಜನ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಸಭಾ MP BJP ಬಗ್ಗೆ ತಡ್ತಾ ಇದ್ದಾರೆ ಅಂಥೇಳಿ. ಇವ್ರು ಯಾರು ನೆಟ್ಟಿಗಿರೋರಲ್ಲ, ಒಬ್ಬರಿಗಿಂತ ಒಬ್ಬರು ಖತರ್ನಾಕ್ಗಳು.
ಇವ್ರನ್ನ ಬಿ ಜೆ ಪಿ ಸೇರಿಸಲೂಬಾರದು. ಇವರೆಲ್ಲ ಹೇಳಿದ್ನಲ್ಲ, ಕಳ್ಳರು ಸಂತೆಗೆ ಹೋದಂಗೆ. ಅರವಿಂದ್ ಕೇಜ್ರಿವಾಲು ಜನರ ಹತ್ರ ಕಳ್ತನ ಮಾಡ್ತಿದ್ದಾರಂತೆ. ಎಕ್ಸ್ಟಾರ್ಷನ್ ಮನಿ, ನವಿಲ್ ಜೈಹಿಂದ್ ಹೇಳಿದ್ದು, ಪಂಜಾಬ್ನ ಮತ್ತು ದೆಹಲಿಯ ಎಕ್ಸ್ಟಾರ್ಷನ್ ಮನಿಯನ್ನು ಎಕ್ಸ್ಟಾರ್ಷನ್ ಮಾಡೋದು ಯಾರು ರೀ? ಗ್ಯಾಂಗ್ಸ್ಟರ್ಗಳು, ರೌಡಿಗಳು ಈ ಕಿಡ್ನಾಪ್ ಮಾಡಿ ಎಕ್ಸ್ಟಾರ್ಷನ್ ಮಾಡ್ತಾರಲ್ಲ, ಆ ಥರ ಆ ಸರ್ಕಾರಗಳಿದ್ದಾಗ ಡೆಲ್ಲಿನಲ್ಲಿ ಮತ್ತು ಪಂಜಾಬಲ್ಲಿ ಎಕ್ಸ್ಟಾರ್ಷನ್ ಮಾಡಿರೋ ಹಣನ, ಅಂದರೆ ಕೇಜ್ರಿವಾಲ್ ಕದ್ದಿರೋ ಹಣನ ಕೇಜ್ರಿವಾಲ್ ಕೈಲಿ ರಾಘವ್ ಚಡ್ಡಾ ಕದ್ದಿರಂತೆ. ಈ ಕಳ್ಳ ಕದ್ದಿದ್ದಕ್ಕೆ ಈ ಕಳ್ಳನ್ನು ಅವ್ರ ಮನೆಗೆ ಕರೆಸ್ಕೊಂಡು ದನಕ್ಕೆ ಬಡ್ದಂಗೆ ಕಳ್ಳರು ಶೋಡಿ ಎಷ್ಟು ಚೆನ್ನಾಗಿದೆ ರೀ. ಇಂಥ ಕಳ್ಳರುಗಳು ಭಾರತದ ರಾಜಕಾರಣದಲ್ಲಿ ಇರಬೇಕಾ? ಅದನ್ನು ಜನ ಯೋಚನೆ ಮಾಡಬೇಕು. ನಮಸ್ಕಾರ.